ಹಲೋ ವಿವಾಸ್, IRS ಸ್ಟಾಕು 2021 ಜನವರಿಯಲ್ಲಿ 26 ರುಪೀಸ್ಗೆ ಕಂಪನಿ IPO ಮಾಡ್ತಾರೆ. ಸ್ಟಾಕು ಲೀಸ್ಟಿಂಗ್ ಆಗಿ 1.5 ವರ್ಷ ಆದರೂ ಸ್ಟಾಕ್ ಪ್ರೈಸು 30 ರುಪೀಸು ಅಷ್ಟೇ ಇಂಕ್ರೀಸ್ ಆಗುತ್ತೆ. ತುಂಬ ಜನ ಕಂಪನಿ ಬಿಸ್ನೆಸ್ ಮಾಡಲು ಅರ್ಥ ಮಾಡ್ಕೊತಿಲ್ಲ, ಸ್ಟಾಕ್ಸ್ನ ಸೆಲ್ ಮಾಡ್ತಾರೆ. ಆ ಟೈಮಲ್ಲಿ ಕಂಪನಿ ಗ್ರೋತ್ ರೇಟು 20-25% ಅಷ್ಟಿತ್ತು. ಕಂಪನಿ ಪ್ರಾಫಿಟ್ ಮತ್ತು ಸೇಲ್ಸ್ ಗ್ರೋತ್ ಆಗ್ತಿತ್ತು, ಬಟ್ ಸ್ಟಾಕ್ ಪ್ರೈಸು ಇನ್ಕ್ರೀಸ್ ಆಗ್ತಿರಲಿಲ್ಲ. ತುಂಬ ಜನ ಸ್ಟಾಕ್ನ ಆ ಟೈಮಲ್ಲಿ ಸೇಲ್ ಮಾಡ್ತಾರೆ. ವಾರನ್ ಬಫೆಟ್ ಗುರು ಬೆಂಜಮಿನ್ ಗ್ರಾಹಮ್ ಅವರ ಪ್ರಕಾರ ಸ್ಟಾಕ್ ಮಾರ್ಕೆಟು ಶಾರ್ಟ್ ಟರ್ಮಲ್ಲಿ ವೋಟಿಂಗ್ ಮಿಷಿನ್ ಥರ ವರ್ಕ್ ಆಗುತ್ತೆ, ಲಾಂಗ್ ಟರ್ಮಲ್ಲಿ ವೇಯಿಂಗ್ ಮಿಷಿನು ಅದ್ರ ರೀತಿ ವರ್ಕ್ ಆಗುತ್ತೆ. ಸೊ ಕಂಪನಿ ಬಿಸ್ನೆಸ್ ಮಾಡಲು ಚೆನ್ನಾಗಿದ್ದು, ಕಂಪನಿ ಪ್ರಾಫಿಟ್ ಸೇಲ್ಸ್ ಗ್ರೋತ್ ಆಗ್ತಿದ್ರೆ ಲಾಂಗ್ ಟರ್ಮಲ್ಲಿ ಸ್ಟಾಕ್ ಪ್ರೈಸು ಗ್ರೋ ಆಗಲೇಬೇಕು. ಆಲ್ ಟೈಮ್ 200+ ಸ್ಟಾಕ್ ಪ್ರೈಸು ಇನ್ಕ್ರೀಸ್ ಆಗಿದೆ. खत्म नहीं होता बे. ಬಟ್ ರೀಸೆಂಟ್ ಆಗಿ 6 months ಇಂದ ಆಲ್ಮೋಸ್ಟ್ 25% ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ. ತುಂಬಾ ಜನಕ್ಕೆ IRS ಸ್ಟಾಕು ಬಿಸ್ನೆಸ್ ಮಾಡಲು ಗೊತ್ತಿಲ್ಲ. ಇಂಡಿಯನ್ ರೈಲ್ವೆಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ಅಂತ ಅಂದುಕೊಂಡಿರ್ತಾರೆ ತುಂಬಾ ಜನ. ಸೊ ಇವತ್ತಿನ ವಿಡಿಯೋದಲ್ಲಿ IRS ಬಿಸ್ನೆಸ್ ಮಾಡಲು ಈ ಕಂಪನಿಗೆ ಫ್ಯೂಚರ್ ಇದೆಯಾ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. IRS ಗೌರ್ಮೆಂಟ್ ಸ್ಟಾಕು. ಈ ಕಂಪನಿ ಇಂಡಿಯನ್ ರೈಲ್ವೆಗೆ ಲೋನ್ ಪ್ರೊವೈಡ್ ಮಾಡೋದಿಲ್ಲ. ಇಂಡಿಯನ್ ರೈಲ್ವೆ ಡೆವಲಪ್ಮೆಂಟ್ಗೆ ಒಂದು ರೈಲ್ವೆ ಬಜೆಟ್ ಇಂದ ಅಮೌಂಟ್ನ ಯೂಸ್ ಮಾಡ್ಕೊಂತಾರೆ, ಇನ್ನೊಂದು IRS ಇಂದ ಲೀಸಿಗೆ ತಗೊಂತಾರೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟು ಇಂಡಿಯನ್ ರೈಲ್ವೆಗೆ 100 ನ್ಯೂ ಟ್ರೈನ್ಸ್ ಬೇಕಂದ್ರೆ ಫಸ್ಟ್ IRS ಕಂಪನಿ 100 ರೈಲ್ ಪರ್ಚೇಸ್ ಮಾಡ್ತಾರೆ. ಆ ರೈಲ್ಗಳನ್ನ ಇಂಡಿಯನ್ ರೈಲ್ವೆಗೆ ಲೀಸಿಗೆ ಕೊಡ್ತಾರೆ. ಈ ಲೀಸ್ ಕಾಂಟ್ರಾಕ್ಟ್ 15-30 ವರ್ಷ ಅಷ್ಟು ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ರೈಲ್ವೆ ಸೆಕ್ಟರ್ಗೆ ಏನೇ ಬೇಕಿದ್ದಾರೋ, ರೈಲ್ವೆ ಸ್ಟೇಷನು, ರೈಲ್ವೆ ಟ್ರ್ಯಾಕು ಏನೇ ಇರಲಿ ಫಸ್ಟು IRS ಪರ್ಚೇಸ್ ಮಾಡುತ್ತೆ. ಆಮೇಲೆ ಇಂಡಿಯನ್ ರೈಲ್ವೆಗೆ 15 ವರ್ಷ 30 ವರ್ಷಕ್ಕೆ ಲೀಸ್ ಕೊಡುತ್ತೆ. ಒಂದು ಸಲ ಪರ್ಚೇಸ್ ಮಾಡಿ ಲೀಸ್ ಕೊಟ್ಟರೆ 30 ವರ್ಷದವರೆಗೂ ರೆವಿನ್ಯೂ ಬರ್ತಾನೆ ಇರುತ್ತೆ IRS ಕಂಪನಿಗೆ. ಈ ಬಿಸ್ನೆಸ್ಸಲ್ಲಿ ರಿಸ್ಕ್ ಕಮ್ಮಿ. ಈ ಕಂಪ್ನಿಲಿ ಜಾಸ್ತಿ ಎಂಪ್ಲಾಯೀಸ್ ಇಲ್ಲ. ತುಂಬಾ ಸಿಂಪಲ್ ಈ ಕಂಪನಿಯ ಬಿಸ್ನೆಸ್ ಮಾಡಲು ರೆವೆನ್ಯೂ ಶೇರ್ ಅಂತ ಬಂದ್ರೆ 44% ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಸ್ ಲೀಸ್ ಇಂದ ರೆವೆನ್ಯೂ ಬರುತ್ತೆ. 35% ರೋಲಿಂಗ್ ಸ್ಟಾಕ್ಸ್ ಅಸೆಟ್ಸ್ ಲೀಸ್ ಇಂದ ಬರುತ್ತೆ. ಅಂದರೆ ಟ್ರಕ್ಸ್, ಕ್ರೈನ್ಸ್, ಕಂಟೈನರ್ಸ್, ಕೋಚಸ್, ವೇಗನ್ಸ್, ಲೋಕೋಮೋಟಿವ್ಸ್ ಇನ್ನೂ ಹಲವಾರು ಪರ್ಚೇಸ್ ಮಾಡಿ ರೈಲ್ವೆ ಸೆಕ್ಟರ್ಗೆ ಲೀಸಿಗೆ ಕೊಡ್ತಾರೆ. 20% ರೈಲ್ವೆ ಪ್ರಾಜೆಕ್ಟ್ ಅಸೆಟ್ಸ್ ಲೀಸಿಂದ ಬರುತ್ತೆ. ಅಂದರೆ ಕಾರಿಡಾರು, ವಂದೇ ಭಾರತ್ ಎಕ್ಸ್ಪ್ರೆಸ್, ಹೈ ಸ್ಪೀಡ್ ರೈಲ್ವೆ ಪ್ರಾಜೆಕ್ಟು ಇನ್ನು ಹಲವಾರು ರೈಲ್ವೆ ಪ್ರಾಜೆಕ್ಟು ಲೀಸಿಂದ ರೆವೆನ್ಯೂ ಬರುತ್ತೆ. 1% RVNL ಇನ್ನು ಹಲವಾರು ರೈಲ್ವೆ ಕಂಪ್ನಿಗಳಿಗೆ ಲೋನ್ ಪ್ರೊವೈಡ್ ಮಾಡಿ ಅರ್ನಿಂಗ್ ಮಾಡ್ತಾರೆ. ಸೊ ಕಂಪನಿ ಲೀಸ್ ಕೊಡ್ಬೇಕಂದ್ರೆ ಫಸ್ಟ್ ಪರ್ಚೇಸ್ ಮಾಡಬೇಕು, ಅದಕ್ಕೆ ತುಂಬ ಅಮೌಂಟ್ ಬೇಕಾಗುತ್ತೆ. ಅದನ್ನು ಯಾವ ಕಡೆಯಿಂದ ರೈಸ್ ಮಾಡ್ತಾರೆ? IRS ಕಂಪನಿ ಇಂಟರ್ನ್ಯಾಷನಲ್ ಬಾಂಡ್ಸು, ಕೆಲವೊಂದು ಟ್ಯಾಕ್ಸೇಬಲ್, ಕೆಲವೊಂದು ಫ್ರೀ ಬಾಂಡ್ಸು ಇಶ್ಯೂ ಮಾಡ್ತಾರೆ. ಅದರಿಂದ ಅಮೌಂಟ್ ರೈಸ್ ಮಾಡ್ತಾರೆ. ಪ್ಲಸ್ ಗೌರ್ಮೆಂಟ್ ಇವರಿಗೆ ಅಮೌಂಟ್ ಕೊಡ್ತಾರೆ. ಜೊತೆಗೆ LIC ಕಂಪನಿಯಿಂದನೂ ಫಂಡ್ ಸಿಗುತ್ತೆ. ಕಾಮನ್ ಆಗಿ ಈ 3 ಕಡೆಯಿಂದ IRS ಕಂಪನಿ ಫಂಡ್ ರೈಸ್ ಮಾಡ್ತಾರೆ. ಈ ಕಂಪನಿ NPA 0 ಇದೆ. ಸೊ ಕಂಪನಿ ರಿಸ್ಕ್ ಫ್ರೀ. ಗೌರ್ಮೆಂಟ್ ಕಂಪನಿ, ಸೊ ಕಾಸ್ಟ್ ಆಫ್ ಬಾರೋಯಿಂಗು ತುಂಬ ಕಮ್ಮಿ ಇದೆ, ಒಳ್ಳೆಯ ಸೈನು. ಜೊತೆಗೆ ರೈಲ್ವೆ ಆಕ್ಸಿಡೆಂಟು ಏನೇ ಆದರೂ ಅದರಿಂದ IRS ಅಸೆಟ್ಸ್ಗೆ ಡ್ಯಾಮೇಜ್ ಆದರೆ ಅದನ್ನ ಗೌರ್ಮೆಂಟು ರೈಲ್ವೆ ಮಿನಿಸ್ಟ್ರಿ ನೋಡ್ಕೊಳ್ತಾರೆ. ಸೊ ಕಂಪನಿಗೆ ಯಾವುದೇ ಲಾಸ್ ಆಗೋದಿಲ್ಲ. ಬಟ್ ಕಂಪನಿ 2022 ಮುಂಚೆ 20-25% ಪ್ರಾಫಿಟ್ ಗ್ರೋತ್, ಸೇಲ್ಸ್ ಗ್ರೋತ್ ಕಂಪನಿ ಗ್ರೋತ್ ರೇಟ್ ಇತ್ತು. ಬಟ್ ಇವಾಗ ಗ್ರೋತ್ ರೇಟ್ ತುಂಬಾ ಕಮ್ಮಿ ಆಗಿದೆ ರೀಸೆಂಟ್ ಆಗಿ. ಅದಕ್ಕೆ ಕಂಪನಿ ಸ್ಟಾಕ್ ಪ್ರೈಸ್ ತುಂಬಾ ಡೌನ್ ಆಗಿದೆ. ರೀಸೆಂಟ್ ಆಗಿ 10% ಅಷ್ಟೇ ಗ್ರೋತ್ ರೇಟ್ ಇದೆ. ಲಾಸ್ಟ್ 1 ವರ್ಷದ ಗ್ರೋತ್ ರೇಟು, FD ರೇಟು ಅಷ್ಟು ಕಮ್ಮಿ ಆಗಿದೆ. ಲಾಸ್ಟ್ ಇಯರ್ ಎಲೆಕ್ಷನ್ ಆಯ್ತು. ಬಿಕಾಸ್ ಎಲೆಕ್ಷನ್ ಟೈಮಲ್ಲಿ ಗೌರ್ಮೆಂಟ್ ರೈಲ್ವೆ ಸೆಕ್ಟರ್ಗಿಂತ ಎಲೆಕ್ಷನ್ ಅಲ್ಲಿ ವಿನ್ ಆಗಕ್ಕೆ ಜಾಸ್ತಿ ಜನರ ಮೇಲೆ ಅಮೌಂಟ್ ಸ್ಪೆಂಡ್ ಮಾಡ್ತಾರೆ. ಹಲವಾರು ಕಾರಣಗಳಿದ್ದಾವೆ. ಬಟ್ ಇಂಡಿಯಾದಲ್ಲಿ ರೈಲ್ವೆ ಸೆಕ್ಟರ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಗೌರ್ಮೆಂಟ್ ತುಂಬಾ ಫೋಕಸ್ ಮಾಡ್ತಿದೆ. ಕಂಪನಿಗೆ ರಿಸ್ಕ್ ಕಮ್ಮಿ. ಬಟ್ ಗೌರ್ಮೆಂಟ್ ಮತ್ತೆ ರೈಲ್ವೆ ಮಿನಿಸ್ಟ್ರಿ ಯಾವ ರೀತಿ ಈ ಸೆಕ್ಟರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಎಷ್ಟು ಎಫಿಷಿಯನ್ಸ್ ಆಗಿ ಫೋರ್ಸ್ಫುಲಿ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಇಂಪಾರ್ಟೆಂಟು. ರೈಲ್ವೆ ಸೆಕ್ಟರ್ ಬೇಗ ಗ್ರೋ ಮಾಡ್ಬೇಕಂತ ಇದ್ರೆ ಅದರಿಂದ IRS ಕಂಪನಿಗೆ ಬೆನಿಫಿಟ್ ಆಗುತ್ತೆ. ಬಟ್ ಕಂಪನಿ ಗ್ರೋತ್ ರೇಟು 20-25% ಮತ್ತೆ ರೀಚ್ ಆಗೋದು ಡೌಟ್. 10-15% ಅಷ್ಟೇ ಗ್ರೋತ್ ರೇಟ್ ಇಂದ ಕಂಪನಿ ಗ್ರೋ ಆಗ್ತಾ ಹೋಗುತ್ತೆ. ಸೊ ನೀವು ಮುಂದೆ ಈ ಕಂಪನಿ ಪಾಸ್ಟ್ ಅಲ್ಲಿ ಕೊಟ್ಟ ಹಾಗೆ 400+ ರಿಟರ್ನ್ಸ್ 1 ವರ್ಷದಲ್ಲಿ 2 ವರ್ಷದಲ್ಲಿ ಕೊಡುತ್ತಂತ ಅಂದುಕೊಳಕ್ ಹೋಗ್ಬೇಡಿ. ಕಂಪನಿ ವ್ಯಾಲ್ಯೂಯೇಷನ್ PE ರೇಷಿಯೋ ನೋಡಿದ್ರು
ಕಂಪನಿ ಓವರ್ ವ್ಯಾಲ್ಯೂಷನ್ ಆಗಿದೆ. PB ರೇಷಿಯೋ ಅದನ್ನ ಚೆಕ್ ಮಾಡಿದ್ರು, ಕಂಪನಿ ಓವರ್ ವ್ಯಾಲ್ಯೂಷನ್ ಆಗಿದೆ. ಇದು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ, ಕಂಪನಿ ಬಿಸ್ನೆಸ್ ಮಾಡಲು ವಿಡಿಯೋ. ಸೊ ನೀವು ಕಂಪನಿ ಇನ್ನೂ ಡೀಪ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ಈ ಕಂಪ್ನಿಲಿ ಇನ್ವೆಸ್ಟಿಂಗ್ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ಬಯಸಕ್ ಹೋಗ್ಬೇಡಿ. ಸದ್ಯಕ್ಕೆ IRFC ಮೊನೋಪಲಿ ಕಂಪನಿ. ಸೊ ರೈಲ್ವೆ ಸೆಕ್ಟರ್ ಡೆವಲಪ್ಮೆಂಟ್ಗೆ ಒಂದು ಬಜೆಟ್ ಇಂದ ಅಮೌಂಟ್ ಯೂಸ್ ಮಾಡ್ಕೋಬೇಕಾಗುತ್ತೆ ಅಥವಾ IRFC ಇಂದ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಕಂಪನಿಗೆ ಬೆನಿಫಿಟ್ ಆಗೇ ಆಗುತ್ತೆ. ಒಂದೇ ಸಲ ಪರ್ಚೇಸ್ ಮಾಡೋದು, 30 ವರ್ಷದವರೆಗೂ ಲೀಸ್ ಕೊಟ್ಟು ಆರಾಮಾಗಿ ಅರ್ನಿಂಗ್ ಮಾಡೋದು, ಜಾಸ್ತಿ ರಿಸ್ಕ್ ಇಲ್ಲ, ಸಿಂಪಲ್ ಬಿಸ್ನೆಸ್ ಮಾಡೋದು. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ 10 ಟೈಮ್ಸ್ ಗ್ರೋತ್ ರೇಟ್ ಇರುವ 2 ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ. ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಹಲವಾರು ವಿಡಿಯೋಸ್ ಮಾಡಿದ್ದೀನಿ. ಲೈಕ್ TCS ಕಂಪನಿ, ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ, ಆ ವಿಡಿಯೋಸ್ ನೋಡಿ. ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲೇ ಓಪನ್ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಈ IRFC ಬಿಸ್ನೆಸ್ ಮಾಡಲು ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. स्टाइल है बाबू भैया, राजू का स्टाइल। ये बाबूराव का स्टाइल है।